ಕುಮಾರ, ಈ ಮಂತ್ರವನ್ನು ಪೂರ್ತಿಯಾಗಿ ಉಚ್ಚಾರಣೆ ಮಾಡದೆ ನಾಗಮಣಿಯನ್ನು ಸ್ಪರ್ಶಿಸಿದರೆ ಮರಣ ಸಂಭವಿಸುತ್ತದೆ. ಅಷ್ಟೇ ಅಲ್ಲ, ಚಂದ್ರ, ಅರುಂಧತಿ ಮತ್ತು ಈ ನಕ್ಷತ್ರ ಈ ಮೂವರೂ ಸೇರುವ ಸಮಯ ದಾಟಿದ ಮೇಲೆ ಈ ಮಂತ್ರವನ್ನು ಉಚ್ಚಾರಣೆ ಮಾಡಿದರೂ ನಿಷ್ಪ್ರಯೋಜಕ. ಕೆಲವೇ ಸಮಯದಲ್ಲಿ ಆ ಮಹಾಕೂಟ ಸಂಭವಿಸುತ್ತದೆ. ಹೊರಡು. ಧನ್ಯನಾದೆ ತಂದೆ, ಧನ್ಯನಾದೆ. ತಕ್ಷಣವೇ ಮಹಾಕೂಟಕ್ಕೆ ಹೋಗುತ್ತೇನೆ, ನಾಗಮಣಿಯನ್ನ ಸಾಧಿಸುತ್ತೇನೆ. ನನ್ನನ್ನು ಆಶೀರ್ವದಿಸು ಪರಂದಾಮ, ಆಶೀರ್ವದಿಸು. ಪುಣ್ಯ, 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 ಎಲ್ಲಿದ್ಯಾ ಪುಣ್ಯ? ಪುಣ್ಯ, ಪುಣ್ಯ. ಪರಮೇಶ್ವರ, ಏನಪ್ಪ ಈ ಪರೀಕ್ಷೆ? ಆ ಧನಂಜಯ್ ವರ್ಮಗೆ ಮಂತ್ರನ ವರವಾಗಿ ಕೊಟ್ಟು ಧರ್ಮ ಅಧರ್ಮಗಳನ್ನ ನೋಡದೆ ಇಂತಹ ವಿಷಮ ಪರೀಕ್ಷೆಯನ್ನು ಕೊಟ್ಟಿದ್ಯಾ. ಈಗ ನಾನು ಪುಣ್ಯನ ಹೇಗ್ ಕಾಪಾಡ್ಲಿ? ಪುಣ್ಯ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಫಲಿತಾಂಶ ಏನು? ನನ್ ಭವಿಷ್ಯ ಏನು ಅಂತ ನೀನಾಗ್ಲೇ ಎಚ್ಚರ ಕೊಟ್ಟಿದ್ಯಾ. ಪುಣ್ಯನ್ ಕಷ್ಟನ ವ್ಯರ್ಥ ಮಾಡಲ್ಲ. ಭದ್ರಾ, ಅಣ್ಣ, ಆ ಬೋಲಾಶಂಕರನ ದಯೆ ನಮ್ಮೇಲಿದೆ. ಸಾಕ್ಷಾತ್ ಪರಶಿವನೇ ಪ್ರತ್ಯಕ್ಷ ಆಗಿ ನಿನ್ನ ಅಣ್ಣನಿಗೆ ಮಂತ್ರ ಉಪದೇಶ ಮಾಡಿದ್ದಾರೆ. ಈಗ ಯಾವ ದುಷ್ಟಶಕ್ತಿಗಳು ನಮ್ಮ ಹತ್ರಕ್ಕೂ ಬರಕ್ಕಾಗಲ್ಲ. ಮಹಾಕೂಟ ಸಂದರ್ಭದಲ್ಲಿ ಆ ಮಂತ್ರವನ್ನು ಜಪಿಸಿ ನಾಗಮಣಿಯನ್ನು ಪಡೆದುಕೊಂಡು ನಾಗನಿಧಿಯನ್ನ ಸಾಧಿಸುತ್ತೇನೆ. ಶಬಾಷ್ ಅಣ್ಣ, ಶಬಾಷ್. ಇಲ್ಲಿವರೆಗೂ ನಮ್ಮಣ್ಣ ವೀರ ಅಂತ ಗೊತ್ತಿತ್ತು, ಆದ್ರೆ ನೀನ್ ಮಾಡಿರೋ ಪೂಜೆಯಿಂದ ಆ ಪರಮಶಿವನ ಮೆಚ್ಚಿಸಿ ಮಂತ್ರೋಪದೇಶ ಪಡೆದಿದ್ಯಾ ಅಂದ್ರೆ ನಿನ್ನ ನೋಡಿದ್ರೆ ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ ಅಣ್ಣ. ಇನ್ಯಾಕ್ ತಡ ಮಾಡ್ತಿದ್ಯಾ? ಬಾ ಹೋಗೋಣ. ನಡಿ. ಪುಣ್ಯ, 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 ಪುಣ್ಯ. ಪುಣ್ಯ, ಪುಣ್ಯ, ಪುಣ್ಯ. ಪುಣ್ಯ, ಪುಣ್ಯ, ಪುಣ್ಯ. ಪರ್ಣಿಕಾ, ನೀನ್ಯಾಕೆ ಇಲ್ಲಿಗೆ ಬಂದೆ? ಅದು ನಿನ್ಗೋಸ್ಕರನೇ ಭಾವ. ನೀನೇನೋ ಪುಣ್ಯನ್ಗೋಸ್ಕರ ಬಂದೆ. ನಿನ್ನನ್ ಒಂಟಿಯಾಗಿ ಬಿಡಕ್ಕಾಗ್ದೆ ನಿನಗ್ ಹೆಲ್ಪ್ ಮಾಡೋಣ ಅಂತ ನಿನ್ ಹಿಂದೆನೆ ಬಂದ್ಬಿಟ್ಟೆ. ಸರಿ, ನಿನಗೆ ಪುಣ್ಯ ಎಲ್ಲಾದ್ರೂ ಕಾಣಿಸೋದ್ಲಾ? ನಾನ್ ಪುಣ್ಯನೇ ಹುಡ್ಕೊಂಡು ಹೋಗ್ತಾ ಇದ್ದೆ. ಯಾರೋ ಒಬ್ರು ಪುಣ್ಯ ಶಿವನ್ ದೇವಾಲಯಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು ಭಾವ. ಹೌದಾ? ಸರಿ, ನೀನ್ ಮನೆಗೆ ಹೋಗು, ನಾನು ಶಿವಾಲಯಕ್ಕೆ ಹೋಗಿ ಬರ್ತೀನಿ. ಸರಿ ಭಾವ. ಏಯ್ ಪುಣ್ಯ, ಈಗ ನಾನ್ ಹಾಕಿರೋ ಸ್ಕೆಚ್ಗೆ ದೀರ್ಘಾಯುಷ್ಮಾನ್ ಭವ ಅಂತ ನಿನಗೆಷ್ಟು ಜನ ಆಶೀರ್ವಾದ ಮಾಡಿದ್ರು, ನನ್ ಮಾವಯ್ಯನ್ ಕೈಯಲ್ಲಿ ನೀನ್ ಅರ್ಧ ಆಯುಷ್ಯದಲ್ಲೇ ಪರಲೋಕಕ್ಕೆ ಪ್ರಯಾಣ ಮಾಡ್ತ್ಯಾ ಕಣೆ ಹುಚ್ಚಿ. ಪುಣ್ಯ, 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 ಎದ್ದೇಳು ಪುಣ್ಯ, ಪುಣ್ಯ, ಎದ್ದೇಳು ಪುಣ್ಯ. ಮಾಲಾ, 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 ನಾಗಮ್ಮ, ಮಾಲಾ. ಏನಾಯ್ತು ಪರ್ಣಿಕಾ? ಯಾಕೆ ಹೀಗಳ್ತಾ ಇದ್ಯಾ? ಪುಣ್ಯ, ನಮ್ಮ ಮಾವಯ್ಯನ್ ಪ್ರಾಣ ಕಾಪಾಡಿ ನಮ್ಮತ್ತೆ ಮಾಂಗಲ್ಯನ ಉಳಿಸ್ಕೊಡು ಪುಣ್ಯ.
ಅಷ್ಟಕ್ಕೂ ಏನಾಯ್ತು? ವರ್ಮ ಅವ್ರ ಪ್ರಾಣನ ನಾನ್ ಕಾಪಾಡೋದು ಹೇಗೆ? ನಮ್ಮ ಮಾವಯ್ಯ ನಾಗನಿಧಿ ಪಡ್ಕೋಬೇಕು ಅನ್ನೋ ಆವೇಶದಲ್ಲಿ ನಾಗಮಣಿನ್ ತರ್ಬೇಕು ಅಂತ ಚೌಡಮ್ಮ ತಾಯಿ ಗುಡಿಗೆ ಹೋಗಿದ್ದಾರೆ. ಅವತ್ತು ಭಾವ ಅದನ್ನ ತೆಗಿಬೇಕು ಅಂತ ಹೋದಾಗ ಏನಾಯ್ತು ಅಂತ ನೋಡಿದ್ಯಾ? ಇವಾಗ ಮಾವಯ್ಯ ಏನಾದ್ರೂ ಅದನ್ನ ಮುಟ್ಟಿದ್ರೆ ಅವ್ರು ನಿಜವಾಗ್ಲೂ ಬದುಕಲ್ಲ. ನಮ್ ಮಾವಯ್ಯನ ನೀನ್ ಮಾತ್ರ ತಡಿಬಹುದು. ನನ್ ಭಾವ ಕೂಡ ಅಲ್ಲಿಗೆ ಹೋಗಿದ್ದಾನೆ. ಪ್ಲೀಸ್ ಪುಣ್ಯ, ಅವ್ರನ್ನ ತಡಿ ಪುಣ್ಯ. ಅನಿರುದ್ ಅಲ್ಲಿಗೆ ಹೋದ್ನಾ? ಮತ್ತೆ ಮಾಲಾ? ಅಂದ್ರೆ ಮಾಲಾನೇ ನಾಗಮ್ಮ. ಅಂದ್ರೆ ಇಷ್ಟು ದಿನ ಅವಳಿಗೆ ಸಹಾಯ ಮಾಡಿದ್ದು ನೀನಾ? ಮಾಲಾ, ಮರ್ಯಾದೆಯಿಂದ ಸರ್ಕೋ. ನಾಗಮಣಿ ಸಾಧಿಸೋ ಸಂದರ್ಭದಲ್ಲಿ ಯಾರಡ್ಡ ಬಂದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ. ಅನಾವಶ್ಯಕವಾಗಿ ಪ್ರಾಣ ಕಳ್ಕೋಬೇಡ. ಸರ್ಕೋ. ವರ್ಮ, ದುರಾಸೆಯಿಂದ ನಾಗಮಣಿನ್ ಪಡ್ಕೋಬೇಕು ಅಂತ ಅನ್ಕೊಂಡಿರೋ ನಿನಗೆ ಇಷ್ಟಿರ್ಬೇಕಾದ್ರೆ ನಾಗಲೋಕದಿಂದ ಬಂದು ನಾಗಮಣಿನ ನಾಗಮಂಡಲನ ಕಣ್ಣಿನ ರೆಪ್ಪೆ ಹಾಕಿ ಕಾಪಾಡ್ಕೊಂಡ್ ಬಂದಿರೋ ನನಗೆಷ್ಟಿರ್ಬೇಕು? ನಿನ್ ಪ್ರಾಣ ತೆಗ್ದಾದ್ರೂ ನಾಗಮಣಿನ ಪಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡ್ರೆ ನನ್ ಪ್ರಾಣ ತ್ಯಾಗ ಮಾಡಾದ್ರೂ ನನ್ ನಾಗಮಣಿನ ಕಾಪಾಡ್ಕೋತೀನಿ.